ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸ್ಲೀವ್ ಕಟ್ಟಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಸ್ಲೀವ್ ಕಟ್ಟಿಂಗಲ್ಲಿ ಶೇಪ್ ತೆಗೆಯೋದು ಹೇಗೆ, ದಪ್ಪ ಇರೋರಿಗೆ ಸಣ್ಣ ಇರೋರಿಗೆ ಯಾವ ರೀತಿ ಸ್ಲೀವ್ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು, ಒಂದು ಫೋಲ್ಡ್ ಮಾಡ್ಕೋಬೇಕು. ಇದು ನಾನು ಒಂದು ಸ್ಲೀವ್ ಕಟ್ ಮಾಡ್ತಾ ಇರೋದಕ್ಕೆ ಒಂದು ಫೋಲ್ಡ್ ತೊಗೋಬೇಕು. ನಾವು ಎರಡು ಸ್ಲೀವ್ನ ಕಟ್ ಮಾಡೋ ಹಂಗಿದ್ರೆ ಅದು ಡಬಲ್ ಫೋಲ್ಡ್ ತೊಗೋಬೇಕು. ನಾನೀಗ ಒಂದು ಸ್ಲೀವೇ ಕಟ್ ಮಾಡ್ತಾ ಇರೋದು, ಅದಕ್ಕೆ ಒಂದು ಫೋಲ್ಡ್ ಮಾಡಿದ್ದೀನಿ. ಜಾಯಿಂಟು ನಮ್ಮ ಕಡೆ ಇರಬೇಕು. ಇಲ್ಲಿ 1/2 ಇಂಚಷ್ಟು ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಯಾಕಂದರೆ ಇದು ಮೇಲೆ ಕೆಳಗಡೆ ಇರುತ್ತಲ್ವ, ಅದಕ್ಕೆ ನಾವು ಯಾವಾಗೂ ಅಷ್ಟೇ ಇಲ್ಲಿ ಒಂದು 1/2 ಇಂಚು ನಾವು ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಸ್ಲೀವ್ ಲೆಂತು 6. ಈ 6ನ ಈ ಕಡೆನೂ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು ಇಲ್ಲಿ ಕ್ರಾಸ್ ಬರದೇ ಇರೋದಕ್ಕೋಸ್ಕರ ಆ ಕಡೆನೂ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೋಬೇಕು. ಈ ರೀತಿ ಲೈನ್ ಹಾಕ್ಕೊಂಡಾದ್ಮೇಲೆ ಇಲ್ಲಿ 1 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ ರೌಂಡ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಸ್ಲೀವ್ ರೌಂಡು 6 ಹತ್ರ ಒಂದು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿಂದ ಇಲ್ಲಿಗೆ 3.5 ಹತ್ರ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಒಂದು ಲೈನ್ ಹಾಕ್ಕೋಬೇಕು. ಫಸ್ಟು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 3.5 ಹತ್ರ ಒಂದು ಲೈನ್ ಹಾಕ್ಕೋಬೇಕು. ಸ್ಲೀವ್ ರೌಂಡು 6 ಬಂತಲ್ಲ, ಈ 6ಗೆ 1 ಇಂಚು ಎಕ್ಸ್ಟ್ರಾ ಸೇರಿಸ್ಕೋಬೇಕು. ಇಲ್ಲಿ ಅಲ್ಲಿಗೆ 7 ಬರುತ್ತೆ. 7 ಹತ್ರ ಒಂದು ಮಾರ್ಕ್ ಮಾಡ್ಕೋಬೇಕು. ಇದನ್ನು ಸ್ಟ್ರೈಟಾಗಿ ಈ ರೀತಿ ಲೈನ್ ಹಾಕ್ಕೋಬೇಕು ಇಲ್ಲಿಂದ ಇಲ್ಲಿಗೆ. ಈಗ ಇಲ್ಲಿಂದ 2 ಇಂಚ್ ಹತ್ರ ಒಂದು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಕೂಡ 2 ಇಂಚ್ ಹತ್ರ ಮಾರ್ಕ್ ಮಾಡಿಕೊಂಡು ಇದನ್ನು ಈ ರೀತಿ ಲೈನ್ ಹಾಕ್ಕೋಬೇಕು. ಇಲ್ಲಿ 1 ಇಂಚ್ ತಗೊಂಡ್ವಲ್ಲ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಲೈನ್ ಹಾಕ್ಕೊಂಡಾದ್ಮೇಲೆ ಇಲ್ಲಿಂದ ಈ 1 ಇಂಚ್ ಹತ್ರಕ್ಕೆ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ಇದರಲ್ಲಿ ಅರ್ಧ ಹತ್ರ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 7 ಬಂತು, ನಾನು 3.5 ಹತ್ರ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿಂದ ಶೇಪ್ ತಗೋಬೇಕು. ನಾವು ಯಾವುದೇ ಒಂದು ಸೈಜ್ಗಾಗಲಿ ನಾವು ಸ್ಲೀವ್ ರೌಂಡ್ ಎಷ್ಟಾದರೂ ಬರಲಿ, 6 ಬರಲಿ, 7 ಬರಲಿ, 7.5 ಬರಲಿ, ಅವ್ರಿಗೆಲ್ಲ ಸ್ಲೀವ್ ರೌಂಡ್ ಎಷ್ಟು ಬರುತ್ತೋ ಅಷ್ಟು ಇಟ್ಕೊಂಡು ಮತ್ತು ಇಲ್ಲಿಂದ ಇಲ್ಲಿಗೆ 3.5 ತಗೋಬೇಕು ಸ್ಲೀವ್ಗೆ. ಆವಾಗ ನೀಟಾಗಿ ಬರುತ್ತೆ. ಎಲ್ಲರಿಗೂ ಅಷ್ಟೇ ಸೇಮ್ ಮೆಥಡು, ಎಲ್ಲ ಸೈಜ್ಗೂ ಕರೆಕ್ಟಾಗಿ ಬರುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು ಅದರಲ್ಲಿ ಅರ್ಧ ಹತ್ರ ಮಾರ್ಕ್ ಮಾಡ್ಕೊಂಡ್ವಲ್ಲ, ಇಲ್ಲಿ ಈ ರೀತಿ ಶೇಪ್ ತಗೋಬೇಕು. ಈ ರೀತಿ ಶೇಪ್ ತಗೊಂಡು ಇಲ್ಲಿ ಮೇಲೆಯಿಂದ ಹೋಗಿ ಈ ಮಧ್ಯವರೆಗೂ ಈ ರೀತಿ ಶೇಪ್ ಕೊಟ್ಟು ಮತ್ತೆ ಇಲ್ಲಿ ಒಳಗಡೆಗೆ ಶೇಪ್ ಕೊಡಬೇಕು. ಈ ರೀತಿ ಲೈನ್ ಹಾಕ್ಕೊಂಡು ಮಾಡಿದ್ರೆ ನೀಟಾಗಿ ಬರುತ್ತೆ. ಈಗ ಈ ಮಧ್ಯದಲ್ಲಿ ನಾವು ಮಾರ್ಕ್ ಮಾಡಿದ್ವಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು ಅಂತ ಅಲ್ಲಿ ಒಂದು 3/4 ಇಂಚಷ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಸ್ವಲ್ಪನೇ ಶೇಪ್ ತಗೊಂಡು ಈಗ ಇಲ್ಲಿಗೆ ಜಾಯಿನ್ ಆಗಿ ಮತ್ತೆ ಸ್ವಲ್ಪನೇ ಇಲ್ಲಿಗೆ ಜಾಯಿನ್ ಆಗಬೇಕು. ಈ 1 ಇಂಚ್ ಹತ್ರಕ್ಕೆ ಈ ರೀತಿ ಶೇಪ್ ಕೊಡಬೇಕು. ನಾವು ಇಲ್ಲಿ ಜಾಸ್ತಿ ಮೇಲೇನೂ ಹೋಗಬಾರ್ದು, ಜಾಸ್ತಿ ಕೆಳಗಡೆನೂ ಬರಬಾರ್ದು. ಸ್ಲೀವ್ನ ಈ ರೀತಿ ಶೇಪ್ ಕೊಡಬೇಕು. ಇದನ್ನು ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಸ್ಲೀವ್ ಲೆಂತು 6, ಸ್ಲೀವ್ ರೌಂಡು 6. ಸ್ಲೀವ್ ರೌಂಡ್ 6 ಆದರೂ ಬರಲಿ, 5 ಬರಲಿ, ಎಷ್ಟಾದರೂ ಬರಲಿ, ನಾವು ಇಲ್ಲಿಂದ ಇಲ್ಲಿಗೆ ಈ ಶೇಪ್ ತಗೊಳ್ಳೋದಕ್ಕೆ ಇಲ್ಲಿಂದ ಇಲ್ಲಿಗೆ 3.5 ಹತ್ರ ನಾವು ಮಾರ್ಕ್ ಮಾಡ್ಕೋಬೇಕು. ಇದು ಯಾರಿಗಾದರೂ ಅಷ್ಟೇ, ದಪ್ಪ ಇರಲಿ ಸಣ್ಣ ಇರಲಿ, ಯಾರಿಗಾದರೂ ಅಷ್ಟೇ ಇಲ್ಲಿಂದ ಇಲ್ಲಿಗೆ 3.5 ಹತ್ರ ಮಾರ್ಕ್ ಮಾಡಿಕೊಂಡು ಈ ಶೇಪ್ನ ತಗೋಬೇಕು.
ಇಲ್ಲಿಂದ ಇಲ್ಲಿಗೆ 1 ಇಂಚು 1 ಇಂಚ್ ಹತ್ರ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇದನ್ನು ಶೇಪ್ ತಗೋಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು ಅಂತ ನೋಡ್ಕೋಬೇಕು. ಎಷ್ಟಾದರೂ ಬರಲಿ, 7 ಆದರೂ ಬರಲಿ, 8 ಆದರೂ ಬರಲಿ, ಇದು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೋ ಅದರಲ್ಲಿ ಅರ್ಧ ಹತ್ರ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ವಲ್ಪನೇ ಈ ರೀತಿ ಶೇಪ್ ಕೊಟ್ಟು ಮತ್ತೆ ಇಲ್ಲಿ ಒಳಗಡೆ ಹೋಗಬೇಕು. ಈ ಸ್ಟ್ರೈಟಾಗಿ ನಾವು ಲೈನ್ ಹಾಕಿರ್ತೀವಲ್ಲ, ಇಲ್ಲಿ ಒಳಗಡೆ ಹೋಗಬೇಕು. ಒಳಗಡೆ ಹೋಗಿ ಸ್ವಲ್ಪ ಈ ರೀತಿ ಶೇಪ್ ಕೊಡಬೇಕು. ಸ್ಲೀವ್ ಲೆಂತು 5 ಮೇಲೆ ಬಂದರೆ 5, 6, 7, 8, 9, 10 ಆ ಥರ ಬಂದರೆ ಇಲ್ಲಿಂದ ಇಲ್ಲಿಗೆ ನಾವು 3.5 ತಗೋಬೇಕು. ಹಾಗೆ ಸ್ಲೀವ್ ಲೆಂತು 5 ಒಳಗಡೆ, ಈಗ 3, 4 ಆ ಥರ 5 ಆ ಥರ ಬಂದರೆ ಅದರಲ್ಲಿ ಅರ್ಧ 2.5 ತಗೋಬೇಕು. ಇಲ್ಲಿ ಫುಲ್ ಲೆಂತು 5 ಬಂದರೆ ಅದರಲ್ಲಿ ಅರ್ಧ 2.5 ಹತ್ರ ಮಾರ್ಕ್ ಮಾಡಿಕೊಂಡು ಈ ಶೇಪ್ನ ತಗೋಬೇಕು. ಈಗ ಇದನ್ನು ಕಟ್ ಮಾಡಿಕೊಳ್ಳೋಣ. ಫಸ್ಟು ಮೇಲೆ ಇರೋ ಶೇಪ್ನ ಕಟ್ ಮಾಡ್ಕೋಬೇಕು. ಈ ರೀತಿ ಓಪನ್ ಮಾಡಿಕೊಂಡು ಈಗ ಈ ಶೇಪ್ನ ಕಟ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್ ಸ್ಲೀವ್ ಕಟಿಂಗ್ ಮಾಡುವುದು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.